ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಸಿ ಪಿಳ್ಳಪ್ಪ ಆರ್ಕೇಡ್ನಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾಗೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಪತ್ರಗಳನ್ನು ವಿತರಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ತಾಲೂಕಿನಲ್ಲಿ ಈ ಬಾರಿ ನಮ್ಮ ಬಿಜೆಪಿ ಪಕ್ಷ ಗೆಲುವು. ಬಿಜೆಪಿ ಸಂಘಟನೆಯನ್ನ ತಳಮಟ್ಟದಲ್ಲಿ ಇನ್ನಷ್ಟು ಬಲಪಡಿಸಿ. ಬಿಕೆ ನಾರಾಯಣಸ್ವಾಮಿ. ಬಿಜೆಪಿ ಪಕ್ಷದ ದೇವನಹಳ್ಳಿ ಮಂಡಲದ ಒಬಿಸಿ ಮೋರ್ಚಾದ ಅಧ್ಯಕ್ಷರ ನೇಮಕ ಮತ್ತು ಪದಗ್ರಹಣ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ವಿತರಿಸಿ ಅಧಿಕೃತವಾಗಿ ಘೋಷಿಸಿದರು. ಈ ವೇಳೆಯಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಕುಂದಾಣ, ತುಬಗೆರೆ, ವಿಜಯಪುರ, ಚನ್ನರಾಯಪಟ್ಟಣ, ದೇವನಹಳ್ಳಿ ನಗರ, ಬಿಜ್ಜಾವಾರ ಹಾಗೂ ಆವತಿ ಸೇರಿದಂತೆ 7 ಮಹಾಶಕ್ತಿ ಕೇಂದ್ರಗಳಿಗೆ ದೇವನಹಳ್ಳಿ ಮಂಡಲ ಅಧ್ಯಕ್ಷ ಎಲ್ಎನ್ ಅಂಬರೀಶ್ ಗೌಡ ನೇತೃತ್ವದಲ್ಲಿ ನೂತನ ಒಬಿಸಿ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದ್ದು, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಸಂಘಟಿಸಿ ಮತದಾರರಿಗೆ ಇತರ ಪಕ್ಷಗಳ ಉಚಿತಗಳನ್ನು ನೀಡುವಂತಹ ಆಮಿಷಗಳಿಂದ ಉಂಟಾಗುವ ಅನಾನುಕೂಲದ ಬಗ್ಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತಮ ನಾಯಕತ್ವ ಆಡಳಿತದ ಕುರಿತು ಅರಿವು ಮೂಡಿಸಿ ಮುಂದಿನ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವಂತೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ತಿಳಿಸಿದ್ರು. ವಿವಿಧ ರಾಜಕೀಯ ಪಕ್ಷಗಳಿಂದ 50ಕ್ಕೂ ಹೆಚ್ಚು ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಪಕ್ಷದ ಧ್ವಜ ನೀಡಿ ಅಧಿಕೃತವಾಗಿ ಸ್ವಾಗತಿಸಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸಂಘಟನೆಯನ್ನ ತಳಮಟ್ಟದಲ್ಲಿ ಇನ್ನಷ್ಟು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಚನ್ನಪಟ್ಟ 7 ಟೌನ್ಗಳು ಒಳಗೊಂಡಂತೆ ಎಲ್ಲಾ ಮಹಾಶಕ್ತಿ ಕೇಂದ್ರಗಳಲ್ಲಿ ಖುದ್ದು ಮನೆಗೆ ಭೇಟಿ ನೀಡಿ ಸ್ಥಳೀಯ ಬಿಜೆಪಿಯ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಪೇರೆಂಟಾರಿಯ ಅಧ್ಯಕ್ಷರನ್ನ ಕರೆಸಿ ಯಾರನ್ನ ಒಬಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಂಘಟನೆ ಆಗುತ್ತೆ ಅಂತ ನಾವು ಕೇಳಿದಾಗ ಇಡೀ ಆ ಹೋಬಳಿಯಲ್ಲಿ ಎಲ್ಲ ಮುಖಂಡರು ಮಾಡಿ ಒಗ್ಗಟ್ಟಿನಿಂದ ಒಬ್ಬೊಬ್ಬ ಹೆಸರನ್ನು ಕೊಟ್ಟು ದೇವನಹಳ್ಳಿ ತಾಲೂಕು ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿರುವಂತಹ ಪ್ರತಿ ಬೂತ್ನಲ್ಲೂ ಒಬಿಸಿ ಮಂಡಲದ ಕಾರ್ಯಕರ್ತರನ್ನ ಸಂಘಟಿಸಬೇಕು. ಇತರ ಪಕ್ಷಗಳು ಒಬಿಸಿಗೆ ಯಾವುದೇ ಪ್ರಾಮುಖ್ಯತೆ ನೀಡುವುದಿಲ್ಲ. ಆದರೆ ಭಾರತ ದೇಶದ ಪ್ರಜೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಸುಭೀಕ್ಷ ಆಡಳಿತದಲ್ಲಿದ್ದೇವೆ. ಯಾರಿಗೂ ಯಾವುದಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಬಿಜೆಪಿ ಪಕ್ಷಕ್ಕೆ ದೇಶದ ಅಭಿವೃದ್ಧಿ ಮೊದಲು ರಾಜಕಾರಣವಲ್ಲ ಅಂತ ಹೇಳಿ ತಿಳಿಸಿದ್ರು. ಮುಖಂಡತ್ವ ಇದೆಲ್ಲ ಬಹಳ ಮುಖ್ಯವಾಗಬೇಕಾಗಿದೆ. ಇವತ್ತು ಎಲ್ಲ 7 ಮಹಾಶಕ್ತಿ ಕೇಂದ್ರಗಳ ಅಂತಿಮವಾಗಿ ಪ್ರವಾಸ ಮಾಡಿ ಬಿಕೆ ನಾರಾಯಣಸ್ವಾಮಿ ಅವರು ಇವತ್ತು ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಅಂದರೆ 1 ತಿಂಗಳಲ್ಲಿ ಸತತವಾಗಿ ಅವ್ರು ನಾವು ಎಲ್ಲ ತಿಳ್ಕೊಂತಾ ಇರ್ತೇವೆ. ಪದಾಧಿಕಾರಿಗಳು ಹೋಬಳಿಯ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ನನಗೆ ಹೇಳ್ತಾ ಇದ್ದಾರೆ, ಇಲ್ಲ ಬಿಕೆ ನಾರಾಯಣಸ್ವಾಮಿ ಅವರು ಇವತ್ತು ಬಂದಿದ್ರು, ಈಗ ಹೋದ್ರು, ಪಟ್ಟಿ ತಗೊಂಡಿದ್ದಾರೆ, ನಮ್ಮನ್ನೆಲ್ಲ ಒಂದಷ್ಟು ಮಾಹಿತಿ ತಗೊಂಡು ನಮ್ಮನ್ನೆಲ್ಲ ಕನ್ಸಿಡರ್ ಮಾಡಿ ಇವತ್ತು ಒಬಿಸಿ ಮೋರ್ಚಾನ ಯಶಸ್ವಿಯಾಗಿ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಇವತ್ತು ಅವ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯದ ಮಾತುಗಳು ಕೂಡ ಇಡೀ ತಾಲೂಕಲ್ಲಿ ಹೇಳ್ತಾರೆ. ಹಾಗೆ ಜನತಾ ಪಾರ್ಟಿ ನಿಮ್ಮ ಜೊತೆಗೆ ಯಾವತ್ತೂ ಹೊರಟಿದೆ. ಹಣ್ಣು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು FIR ಅಲ್ಲೊಂದು ಇಲ್ಲೊಂದು ನಡೀತಾ ಇದ್ದಾವಂತ. ಆದ್ರೆ ಆ FIR ಗಳನ್ನ ಮತ್ತೊಂದನ್ನ ಅಣ್ಣವ್ರು MLA ಆಗಿದ್ದ ಕಾಲದಿಂದ ಈ ತರದ ಎಷ್ಟೊಂದು ಕಡಿವಾಣ ಹಾಕಿದ್ದಾರೆ. ದೇವರಲ್ಲಿ ಮುಂಚೆ ಇದ್ದಿದ್ದೇ ಬೇರೆ ತರ, ಇವತ್ತಿರೋದೇ ಬೇರೆ ತರ. ನೀವು ಯಾರು ಕೂಡ ಯಾವುದೇ ತಹಸೀಲ್ದಾರ್ ಆಫೀಸ್ ಆಗ್ಲಿ, ಯಾವುದೇ ಜಿಲ್ಲಾಧಿಕಾರಿ ಆಫೀಸ್ ಆಗ್ಲಿ, ಯಾವುದೇ ಸ್ಟೇಷನ್ ಆಗ್ಲಿ ಕೂಡ ನೀವು ಯಾರು ಹೆದರ್ಬೇಕು ಅನ್ನೋದು ನೀವು ಜೀವ ಇಟ್ಕೊಂಡ್ಬಿಟ್ರಿ. ಯಾರು ಹೆದರ್ಬೇಕಾಗಿಲ್ಲ. ನಾವು ನರೇಂದ್ರ ಮೋದಿ ಅವರ ಸುರಕ್ಷಿತ ಆಡಳಿತದಲ್ಲಿ ನಾವೆಲ್ಲ ನಮಗೆ ನಿಮಗೆಲ್ಲ ಬಲವಾಗಿ ನಿಂತಿರುವಂತ
ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೆ ಅಮಿತ್ ಶಾ ಅವರು ಗೃಹ ಸಚಿವರಿದ್ದಾರೆ. ನಾವು ಇಲ್ಲಿ MP ಕೂಡ, ನಾವು ಲೋಕಸಭೆ ಕೂಡ ಗೆದ್ದಿದ್ದೀವಿ. ನಮ್ಮ MP ಇದ್ದಾರೆ. ತಾಲೂಕಲ್ಲಿ ಜಿಲ್ಲೆ ತಗೊಳ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ತಗೊಳ್ರಿ, ಈ ತರದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಾವಿರಾರು ಮಾಡಿದ್ದಾರೆ. ಅವರು ಕೂಡ ನಿಮ್ಮ ಜೊಟ್ಟಿಗೆ ನಮ್ಮ ದೇವನಹಳ್ಳಿ ತಾಲೂಕು ಬಂದಿದ ತಕ್ಷಣ ನಿಮ್ಗೆ ಎಲ್ಲ ಕಿತ್ತೋಗಿದ್ದಾರೆ. ನಮ್ಮ ದೇಶನಾಯಕ ಸರ್ ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮನೆ ಮನೆಗೆ ತಲುಪೋದಕ್ಕೆ ಬಹಳ ಯಶಸ್ವಿಯಾಗಿ 1 ವರ್ಷದಿಂದ ನಾವೇನು ಅನ್ಕೊಂಡಿದ್ದಲ್ಲ ಇವತ್ತು ಸಾಧನೆ ಮಾಡ್ತಾ ಇದೀವಿ. ಇವತ್ತು ತಾವೆಲ್ಲ ಜೋರ ಕೈಯಿಂದ 2 ಕೈ ಮೇಲೆ ಎತ್ತಿ ಎಲ್ಲರೂ ಜೋರ ಬರಬೇಕು. ಭಾರತ್ ಮಾತಾ ಕಿ. ಕೆಲವರು ಮಾತ್ರ ಒಂದೇ ಕೈ ಅಂತ ಕಾಣ್ತಾ ಇದೆ, ಕೆಲವರಿಗಿನ್ನ ಕೈ ಇದ್ದಂಗೆ ಇಲ್ಲ. ಕೈ ಇರೋರು ಮಾತ್ರ ಎತ್ತಿದ್ರೆ ಸಾಕು, ಕೈಯಿಂದ ಎತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಅದನ್ನೇನ್ ನಾಯಕ ಸ್ವಾಮಿ ಅವ್ರು ಏನ್ ಗಮನಿಸಕ್ಕೋಗಲ್ಲ, ಯಾಕಂದ್ರೆ ಕೈ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಭಾರತ್ ಮಾತಾ ಕಿ. ಇದು ಕೇಳಿಸ್ತಾ ದೇವನಹಳ್ಳಿ ತಾಲೂಕಿಗೆ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಹಿಂದುಳಿದ ಪದಾಧಿಕಾರಿಗಳ ಆಯ್ಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಸಂತೋಷ್ ಉಪಾಧ್ಯಕ್ಷರಾದಂತಹ ನರಸಿಂಹಮೂರ್ತಿ, ಮುನೀಂದ್ರ ಕಾರ್ಯದರ್ಶಿಗಳಾಗಿ ನಟರಾಜ್, ರಮೇಶ್ ಬಾಬು, ನವೀನ್, ವಿನೋದ್ ಕುಮಾರ್, ಶಶಿಕುಮಾರ್, ಹೋಬಳಿ ಮಟ್ಟದಲ್ಲಿನ ಆವತಿ ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿ ಗುರುಮೂರ್ತಿ, ವಿಜಯಪುರ ಮಂಜುನಾಥ್, ದೇವನಹಳ್ಳಿ ನಗರ ಅಧ್ಯಕ್ಷ ರೂಪೇಶ್, ಕುಂದಾಣ ಶಕ್ತಿ ಕೇಂದ್ರ ಮುನಿರಾಜು, ಬಿಜ್ಜಾವರ ಶಕ್ತಿ ಕೇಂದ್ರ ಅಧ್ಯಕ್ಷ ವೆಂಕಟೇಶ್, ಚನ್ನರಾಯಪಟ್ಟಣ ಶಕ್ತಿ ಕೇಂದ್ರ ಅಧ್ಯಕ್ಷ ರಮೇಶ್, ತುಬಗೆರೆ ಮಂಜುನಾಥ್ ಸೇರಿದಂತೆ ಅನೇಕರಿಗೆ ನೇಮಕಾತಿ ಪತ್ರವನ್ನು ನೀಡಿ ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ, ಒಬಿಸಿ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಇನ್ನು ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಮುಖಂಡರುಗಳಾದಂತಹ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ನಾಗವೇಣಿ, ಕೇಶವ, ದೇಸು ನಾಗರಾಜ್, ಪ್ರಭು ವೆಂಕಟೇಶ್ ಸೇರಿದಂತೆ ಪಕ್ಷದ ಹಲವು ಪ್ರಮುಖ ನಾಯಕರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಇನ್ನು ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.